ಎಸ್ಎಫ್ಐ ಇಂದ ಪ್ರತಿಭಟನೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಎಸ್ಎಫ್ಐ ಶ್ರೀನಿವಾಸಪುರ ತಾಲೂಕು ಘಟಕ ಸಮಿತಿ ವತಿಯಿಂದ ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳ ಅಂಕಪಟ್ಟಿಗಳನ್ನು ವಿತರಿಸುವಂತೆ ಒತ್ತಾಯಿಸಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಎಸ್ಎಫ್ಐ ಜಿಲ್ಲಾ ಕಾರ್ಯದರ್ಶಿಯಾದ ಸುರೇಶ್ ಬಾಬು ಮಾತನಾಡಿ, ರಾಜ್ಯದಲ್ಲಿ NEP 2020 ಜಾರಿಯಾದ ನಂತರ ಸುಮಾರು 22ಕ್ಕೂ ಹೆಚ್ಚು ವಿಶ್ವವಿದ್ಯಾನಿಲಯಗಳು ಸುಮಾರು 50 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಅಂಕಪಟ್ಟಿ ವಿತರಣೆ ಮಾಡಿರುವುದಿಲ್ಲ. ಪ್ರಸ್ತುತ ರಾಜ್ಯ ಸರ್ಕಾರ ರಾಜ್ಯದಲ್ಲಿ NEP ರದ್ದುಗೊಳಿಸಿ SEP ಜಾರಿಗೊಳಿಸಿದೆ. ಆದರೆ NEP ವಿದ್ಯಾರ್ಥಿಗಳಿಗೂ ಸಹ ಅಂಕಪಟ್ಟಿ ಸಿಗುತ್ತಿಲ್ಲ. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅಂಕಪಟ್ಟಿ ಬೇಕಾಗಿರುವ ಕಾರಣ ವಿದ್ಯಾರ್ಥಿಗಳು ವಿಶ್ವವಿದ್ಯಾನಿಲಯಗಳ ಹತ್ತಿರ ಹೋಗಿ ಅಲೆದಾಡುವ ಪರಿಸ್ಥಿತಿ ಎದುರಾಗಿದೆ. ವಿಶ್ವವಿದ್ಯಾನಿಲಯ ಬಳಿ ವಿದ್ಯಾರ್ಥಿಗಳು ಅಂಕಪಟ್ಟಿ ಕೇಳಿಕೊಂಡು ಹೋದರೆ ಡಿಜಿಲಾಕರ್ನಲ್ಲಿ ಅಂಕಪಟ್ಟಿ ತೆಗೆದುಕೊಳ್ಳಿ ಎಂದು ತಿಳಿಸುತ್ತಿದ್ದಾರೆ. ಆದರೆ ಡಿಜಿಲಾಕರ್ನಲ್ಲಿಯೂ ಸಹ ಅಂಕಪಟ್ಟಿ ಸಿಗುತ್ತಿಲ್ಲ. ವಿದ್ಯಾರ್ಥಿಗಳು ಕೇಳಿದರೆ ತಾಂತ್ರಿಕ ಸಮಸ್ಯೆ ಇದೆ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸುತ್ತಾರೆ. ಈ ಸಮಸ್ಯೆ UCCMS ಜಾರಿಗೆ ಬಂದ ದಿನದಿಂದ ಇದೆ. ಸಮಸ್ಯೆ ಉಂಟಾಗುತ್ತಿದೆ. ಇದರಿಂದ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸಮಸ್ಯೆ ಉಂಟಾಗುತ್ತಿದೆ ಮತ್ತು ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಮತ್ತು ವಿದ್ಯಾರ್ಥಿನಿಯರಿಗೆ ಅರ್ಜಿ ಸಲ್ಲಿಸಲು ಸಹ ತೊಂದರೆ ಉಂಟಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಎಸ್ಎಫ್ಐ ತಾಲೂಕು ಅಧ್ಯಕ್ಷ ಉದಯ್ ಕುಮಾರ್, ಕಾರ್ಯದರ್ಶಿಯಾದ ಶ್ರೀಹರಿ, ತಾಲೂಕು ಸಹ ಕಾರ್ಯದರ್ಶಿಯಾದ ಪುನ್ನವೀನ್, ರಾಜು, ಪ್ರವೀಣ್, ಗಗನಶ್ರೀ, ಪುನೀತ್, ಆದಿಕೇಶವ, ಭಾರ್ಗವ್, ಅರ್ಚನಾ ಹಲವಾರು ವಿದ್ಯಾರ್ಥಿಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. NEP ಅನ್ನೋದು ಜಾರಿ ಆಗುತ್ತೆ. NEP ಜಾರಿ ಆದ್ರಿಂದ ಇದುವರೆಗೂ ಕೂಡ 50 ಲಕ್ಷ ಮಾರ್ಕ್ಸ್ಗಳನ್ನ ಪ್ರಿಂಟಿಂಗ್ ಮಾಡಿದ್ದಾರೆ. ಇವತ್ತು ವಿದ್ಯಾರ್ಥಿಗಳು ಬೀದಿಗೆ ಬಂದು ಸುತ್ತುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಸರ್ಕಾರ. ಇವತ್ತು 22 ವಿಶ್ವವಿದ್ಯಾಲಯಗಳಲ್ಲಿ ಮಾರ್ಕ್ಸ್ಗಳನ್ನ ಪ್ರಿಂಟಿಂಗ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವರೇ ಹೇಳ್ತಾರೆ. ನಾವು ಹೇಳೋಂಥದ್ದಲ್ಲ, ಅವರೇ ಹೇಳ್ತಾರೆ ನಾವು ಪ್ರಿಂಟಿಂಗ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದ್ರೆ ಇವತ್ತು UCMS ಸಿಸ್ಟಮ್ ಅಪ್ಡೇಟ್ ಮಾಡಿದೀವಲ್ಲ, ಆ ಸಿಸ್ಟಮ್ ನಮ್ಗೆ ಕರೆಕ್ಟ್ ಅಂತ ಸರಿಯಾದ ಮಾಹಿತಿ ತೋರಿಸ್ತಾ ಇಲ್ಲ. ಇವತ್ತು ವಿದ್ಯಾರ್ಥಿಗಳಿಗೆ ಪಾಸ್ ಅಂತ ಇವತ್ತು ತೋರಿಸಿದ್ರೆ ಬೆಳಗ್ಗೆ ಹೋಗಿ ತೋರಿಸಿದ್ರೆ ಫೈಲ್ ಅಂತ ತೋರಿಸ್ತಾ ಇದೆ. ಇವತ್ತು ರಿಸಲ್ಟ್ಗಳು ಅನೌನ್ಸ್ಮೆಂಟ್ ಆಗ್ತಾ ಇಲ್ಲ ಕರೆಕ್ಟ್ ಸರಿಯಾದಂತ ಸಮಯಕ್ಕೆ. USC ಸಿಸ್ಟಮ್ ಇಂದ ಪರೀಕ್ಷೆಗೆ ಅಂಕಪಟ್ಟಿಲಿ ಇವರು ನಾನೇ ಎಕ್ಸಾಮ್ ಫೀಸ್ ಕಟ್ಟಕ್ಕೆ ಹೋಗಿದ್ದಾರೆ. ಎರರ್ ಅಂತ ಹೇಳ್ಬಿಟ್ಟು ಇವತ್ತು ಸೈಬರ್ ಸುತ್ತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೆ ಇವತ್ತು ವಿದ್ಯಾರ್ಥಿ ಸುರೇಶ್ ಬಾಬು ಅಂತ ಹೇಳ್ಬಿಟ್ಟು ಎಸ್ಎಫ್ಐ ಭಾರತ ವಿದ್ಯಾರ್ಥಿ ಫೆಡರೇಷನ್ ಕೋಲಾರ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿಯಾಗಿ ಮಾತಾಡ್ತಾ ಇದ್ದೀನಿ. ಇವತ್ತೇನು ವಿದ್ಯಾರ್ಥಿಗಳು ಪದವಿ ವಿದ್ಯಾರ್ಥಿ ಇವತ್ತು ಅನ್ಯಾಯ ಆಗ್ತಾ ಇದೆ. ವಿಷಯ ಬಂದು ಇವತ್ತು ಪದವಿ ವಿದ್ಯಾರ್ಥಿಗಳು 2021 ಕೂಡ NEP ಜಾರಿ ಆಯಿತು. 2021-22 ಜಾರಿ ಆದಾಗಿಂದ ಕೂಡ ಇವತ್ತು ಪದವಿ ವಿದ್ಯಾರ್ಥಿಗಳಿಗೆ ಇವತ್ತು ಅಂಕಪಟ್ಟಿಗಳು ಅನ್ನೋದು ಇದು ಕೂಡ ಮುದ್ರಿಸಿಲ್ಲ. ಸುಮಾರು ರಾಜ್ಯದಲ್ಲಿ 50 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಪದವಿಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಪದವಿ ವಿದ್ಯಾರ್ಥಿಗಳೇ ಅಂಕಪಟ್ಟಿಗಳನ್ನ ಇವತ್ತು ಕೂಡ ಮುದ್ರಣ ಮಾಡಿಲ್ಲ ಸರ್ಕಾರಗಳು. ಇವತ್ತು ಅವರು ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಾದ್ರನ್ನ ಅಂಕಪಟ್ಟಿಗಳು ಕೇಳ್ತಾರೆ. ಆದ್ರೆ ಇವತ್ತು ಇವರು ಸಿಸ್ಟಮ್ಗೆ ಹೋಗಿ ಸೈಬರ್ ಸೆಂಟರ್ಗಳಲ್ಲಿ ಪ್ರಿಂಟ್ಔಟ್ ತಗೊಂಡು ಅದ್ರ ಮೇಲೆ ಸೀಲ್ ಹಾಕ್ಸ್ಬಿಟ್ಟು ಇವತ್ತು ಕಳಿಸ್ತಾ ಇದ್ದಾರೆ. ಅಂಕಪಟ್ಟಿಗಳನ್ನ ಮುದ್ರಣ ಆಗಿಲ್ಲ. ಕಾನ್ವರ್ಗೇಷನ್ ಸರ್ಟಿಫಿಕೇಟ್ ಇದುವರೆಗೂ ಕೂಡ ಬಂದಿಲ್ಲ. ಯಾವ ವಿದ್ಯಾರ್ಥಿಗಳು ಕೂಡ ಯಾವುದೇ ಸಮ್ಮಗಳ ರಿಸಲ್ಟ್ ಆಗಿರ್ಬೋದು, ಇವತ್ತು ವಿಶ್ವವಿದ್ಯಾಲಯಗಳೇನಿದ್ದಾವೆ ಆ ರಿಸಲ್ಟ್ ಅನ್ನುವಂಥದ್ದು ಇವತ್ತು ಸರಿಯಾದ ಸಮಯಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದು ನಮ್ಮ SFI ನ ಡಿಮ್ಯಾಂಡ್ ಆಗಿದೆ. ಮತ್ತೆ ಅಂಕಪಟ್ಟಿಗೆ ಈ ಕೂಡಲೇ ಮುದ್ರಿಸಿ ವಿದ್ಯಾರ್ಥಿಗಳ ಅನುಕೂಲ ಮಾಡಬೇಕು. ಮತ್ತೆ UCMS ಸಿಸ್ಟಮ್ ಏನಿದೆ ಅದು ತುಂಬಾ ಹಗರಣ ಆಗ್ತಾ ಇದೆ. ಇವತ್ತು UCMS ಸಿಸ್ಟಮ್ನ ಇವತ್ತು ಬದಲಾವಣೆ ಮಾಡಬೇಕಾಗಿದೆ. ಇವತ್ತು ವಿದ್ಯಾರ್ಥಿಗಳು ಇವತ್ತು ಸೈಬರ್ ಸೆಂಟರ್ಗೆ ಹೋದ್ರೆ ನೆಟ್ವರ್ಕ್ ಇಲ್ಲ ಅನ್ನುವಂಥ ಇಶ್ಯೂ ಆಗಿರ್ಬೋದು, ಮತ್ತೆ ಫೀಸ್ ಕಟ್ಟುವಂಥ ವಿಚಾರ ಆಗಿರ್ಬೋದು, ಎಲ್ಲದಕ್ಕೂ ಕೂಡ UCMS ಸಿಸ್ಟಮ್ ಅನ್ನ ಇವತ್ತು ಹ್ಯಾಕಿಂಗ್ ಮಾಡುವಂತ ದೃಷ್ಟಿಕೋನಕ್ಕೆ ಇವತ್ತು ಸರ್ಕಾರಕ್ಕೆ ಇವತ್ತು ಆಳ್ವಿಕೆಯನ್ನು ಮಾಡ್ತಾ ಇದೆ. ಇವತ್ತು ಅದಕ್ಕಾಗಿ ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಇವತ್ತು ಕರ್ನಾಟಕ ರಾಜ್ಯದ ಕೂಡ ಒಂದು ದಿನದ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ. ಅದರ ನೇತೃತ್ವದಲ್ಲಿ ಶ್ರೀನಿವಾಸಪುರ ತಾಲೂಕು ಸಮಿತಿಯಲ್ಲಿ ಇವತ್ತು ಒಂದು ಹೋರಾಟವನ್ನು ಮಾಡ್ತಾ ಇದ್ವಿ. ಇವತ್ತು ಸರ್ಕಾರಗಳು ಎಚ್ಚೆತ್ತುಕೊಂಡು ಇವತ್ತು ಪದವಿ ವಿದ್ಯಾರ್ಥಿಗಳಿಗೆ ನಾವು SFI ಸಂಘಟನೆ ಮುಂದೆ ಹೇಳ್ತಾ ಇದ್ವಿ, NEP ಬೇಡವೇ ಬೇಡ, NEP ರದ್ದಾಗಲಿ ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ವಿ. ಅದು ಇವಾಗ ಜಾರಿ ಆಗೋದ್ರಿಂದ
ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ. ಅದಕ್ಕೆ ಈ ಕೂಡಲೇ NEP ರದ್ದಾಗಬೇಕಾಗಿದೆ ಸಂಪೂರ್ಣವಾಗಿ. ಮತ್ತೆ USCMS ನ ಸಿಸ್ಟಮ್ ನ ಬದಲಾಯಿಸಬೇಕು. ಪದವಿ ವಿದ್ಯಾರ್ಥಿಗಳಿಗೆ 50 ಲಕ್ಷ ಒಂದು ವಿದ್ಯಾರ್ಥಿಗಳಿದೆ, ಅವ್ರಿಗೆ ಅಂಕಪಟ್ಟಿಗಳನ್ನ ಮುದ್ರಿಸಿ ಅದನ್ನು ಕೊಡಬೇಕಂತ ಹೇಳ್ಬಿಟ್ಟು ಇವತ್ತು ಭಾರತ ವಿದ್ಯಾರ್ಥಿ ಪರಿಷತ್ SFI ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೆ ಸರ್. ಇವತ್ತೇನು ಭಾರತ ವಿದ್ಯಾರ್ಥಿ ಪರಿಷತ್ ಇವತ್ತೊಂದು ಹೋರಾಟ ಮಾಡ್ತಾ ಇದ್ವಿ. ಇವತ್ತು ಇಡೀ ರಾಜ್ಯ ಅಂತ ಹೋರಾಟ ಸಾಂಕೇತಿಕ ಮಾಡಬೇಕು ಅಂತ ಹೇಳ್ತಾ ಇದ್ವಿ. ಆದ್ರೆ ಇವತ್ತೇನು ಸರ್ಕಾರಗಳು ಎಚ್ಚೆತ್ಕೊಂಡು ಇವತ್ತೇನಾದ್ರೂ ಕೂಡ ಪದವಿ ವಿದ್ಯಾರ್ಥಿ ಅಂಕಪಟ್ಟಿಗಳನ್ನ ಅವ್ರು ಕೊಳ್ಳಿಲ್ಲ, ಮುದ್ರಿಸಿಲ್ಲ, ಈ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಅಂದ್ರೆ ಭಾರತ ವಿದ್ಯಾರ್ಥಿ ಪರಿಷತ್ SFI ಮುಂದಿನ ದಿವಸದಲ್ಲಿ ಉಗ್ರವಾದಂತ ಹೋರಾಟಕ್ಕೆ ನಾವು ಕರೆ ಕೊಡ್ತೀವಿ. ಅದನ್ನ ನೀವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ಭಾರತ ವಿದ್ಯಾರ್ಥಿ ಪರಿಷತ್ ಇದನ್ನು ಸಾಲ್ವ್ ಮಾಡಬೇಕು, ಇಲ್ಲಾಂದ್ರೆ ಮುಂದೆ ಕ್ರಮ ತುಂಬಾ ಬಲಿಷ್ಠವಾಗಿರ್ತದೆ. ಮತ್ತೆ ನಾವು ಬೀದಿಗಿಳಿದು ಹೋರಾಟ ಮಾಡಿ ಇಲ್ಲೇ ಕುತ್ಕೊಂಡು ನಡಿ ರೀತಿಯಲ್ಲಿ ನಾವು ಪುಸ್ತಕಗಳು ಇಟ್ಕೊಂಡು ಇಲ್ಲೇ ಓದಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂದ್ಬಿಟ್ಟು ಸರ್ಕಾರಕ್ಕೆ ಇವತ್ತು SFI ವಿದ್ಯಾರ್ಥಿ ಸಂಘಟನೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್. ಇವ್ರು ಯಾಕೆ ಫೀಸ್ ಅನ್ನು ವಸೂಲಿ ಮಾಡಬೇಕು? ಒಂದು ಮಾರ್ಕ್ಸ್ ಕಾರ್ಡ್ಗೆ 300 ನಿಂದ 400 ರೂಪಾಯಿ ಇವತ್ತು ಹಣವನ್ನು ವಸೂಲಿ ಮಾಡ್ತಾರೆ. ಇವತ್ತು ಅಡ್ಮಿಷನ್ ಆಗ್ಬೇಕಾದ್ರೆ ಈ ನಾಚಿಕೆ ಕೆಟ್ಟಂತ ಸರ್ಕಾರಗಳ ವಿಶ್ವವಿದ್ಯಾಲಯ ಇವತ್ತು ಮಾರ್ಕ್ಸ್ ಕಾರ್ಡ್ ಇವತ್ತು ಪ್ರಿಂಟಿಂಗ್ ಮಾಡಕ್ಕೆ ಯೋಗ್ಯತೆಗಳಿಲ್ಲ ಇವರಿಗೆ. ಏನಕ್ಕಾಗಿ ಯೂನಿವರ್ಸಿಟಿಗಳನ್ನ ಸ್ಥಾಪನೆ ಮಾಡ್ತೀವಿ ನೀವು? ಇದೇ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಲ್ಲಿ ಸುಮಾರು ವಿದ್ಯಾರ್ಥಿಗಳು ಇವತ್ತು USCMS ನ ಸಿಸ್ಟಮ್ ಅಲ್ಲಿ ಸುಮಾರು ವಿದ್ಯಾರ್ಥಿಗಳು ಇವತ್ತು ನಾವು ಪರೀಕ್ಷೆ ಬರೀಬೇಕಂತ ಹೇಳ್ಬಿಟ್ಟು ಅವ್ರನ್ನ ಮಾರ್ಕ್ಸ್ ಗಳಿಗೆಲ್ಲ ಅಪ್ಲೋಡ್ ಮಾಡಿ ಫೀಸ್ ಅನ್ನು ಕಟ್ಟಬೇಕಾದ್ರೆ ಎರರ್ ಬರ್ತಾ ಇದೆ. ಅವ್ರು ಹೇಳ್ತಾರೆ ಇವತ್ತು USCMS ನ ಸಿಸ್ಟಮ್ ಅನ್ನ ಯಾಕೆ ಮಾಡಿದ್ದಾರೆ ಅಂದ್ರೆ ಹಗರಣ ಮಾಡಿದ್ದಾರೆ ಅಂತ. ಇವ್ರಿಗೆ ನಾಚಿಕೆ ಮನಮರಿದೆ ಇದೆ. ಇವರಿಗೆ AC ರೂಮ್ಗಳಲ್ಲಿ ಕುತ್ಕೊಂಡು ಕಾರ್ಯಗಳಿಗೆ ಕುತ್ಕೊಂಡು ಇವತ್ತು ವಿದ್ಯಾರ್ಥಿಗಳು ಇವತ್ತು ತೊಂದರೆ ಆಗಿ ಇವತ್ತು ಸೈಬರ್ ಸುತ್ತಾಡಿ ಮನೆಗಳಿಗೆ ಹೋಗುವಂಥದ್ದು, ಮತ್ತೆ ಬರುವಂತದ್ದು, ಇವತ್ತು ನೆಟ್ವರ್ಕ್ ಇಲ್ಲ ಇಶ್ಯೂ ಎರರ್ ಬರುವಂತದ್ದು. ಇವತ್ತು ಈ ಸರ್ಕಾರ ಸ್ವಲ್ಪ ನಾಚಿಕೆ ಮನ ಮರದಿ ಇದನ್ನ ಇವತ್ತು ವಿದ್ಯಾರ್ಥಿಗಳು ಕೊಡ್ತಾ ಇರಲಿಲ್ಲ. ಇವತ್ತು ನಾವೆಲ್ಲ ಬಂದಿರುವಂತದ್ದು ಇಲ್ಲೇ ನಮ್ಮ ಸಮಸ್ಯೆಯನ್ನು ಎತ್ಕೊಂಡು ನಾವೇನು ಸುಮ್ಮನೆ ಬಂದಿಲ್ಲ ಸುತ್ತಾ ಇಲ್ಲ. ಇವತ್ತು ಒಂದು ಪೀರಿಯಡ್ ಬಿಟ್ಟು ಇವತ್ತು ನಾವು ಕುತ್ಕೊಂಡು ಬೀದಿಗಿಳಿಸಂತ ಈ ಸರ್ಕಾರದ ಸ್ವಲ್ಪ ಮನ ಮರದಿ ಇದೆಯಾ? ಇನ್ನೊಂದು ಕಡೆ ಇವತ್ತೊಂದು ಮಾರ್ಕ್ಸ್ ಕಾರ್ಡ್ ಪ್ರಿಂಟಿಂಗ್ ಆಗಿಲ್ಲ. ಇನ್ನೊಂದು ಕಡೆ ಇವತ್ತು ರಿಸಲ್ಟ್ ಅನೌನ್ಸ್ಮೆಂಟ್. ಒಬ್ಬ ವಿದ್ಯಾರ್ಥಿಗಳು ಸುಮಾರು ರಾತ್ರಿ ಆಗಲೂ ಕಷ್ಟಪಟ್ಟು ಇವತ್ತು ಎಕ್ಸಾಮ್ ಬರೀತಾರೆ. ಎಕ್ಸಾಮ್ ಬರೀತಾರೆ ನಮ್ಮ ಎಕ್ಸಾಮ್ ಬರೀತಾರೆ. ಆದ್ರೆ ಅದೇ ಈ ಯೂನಿವರ್ಸಿಟಿಗಳು ಎಕ್ಸಾಮ್ ಬರೆದಂತ ವಿದ್ಯಾರ್ಥಿಗಳಿಗೆ 1 ಮಾರ್ಕ್ 2 ಮಾರ್ಕ್ ರಿಸಲ್ಟ್ ಬೀಳುವಂತದ್ದು 1 ಅಂಕ 2 ಅಂಕ 3 ಅಂಕ 4 ಅಂಕ. ಆದರೆ ರಿಸಲ್ಟ್ ಬಂದಿದ ತಕ್ಷಣ ನಾವು ನೋಡಿ ರಿವ್ಯಾಲ್ಯೂಷನ್ ಹಾಕಿ 1000 ರೂಪಾಯಿ ಕಟ್ಟಿದ ತಕ್ಷಣ ಸಾಕು ಅವ್ರಿಗೆ 35-40 ಅಂಕ ಬಂದು ಪಾಸ್. ಅಂದ್ರೆ ಈ ಯೂನಿವರ್ಸಿಟಿಗಳು ಇವತ್ತು ಹಗಲು ದೊರೆಯಡಿಗಳನ್ನ ಇವತ್ತು ಅಂಕಪಟ್ಟಿಗಳಿಗೋಸ್ಕರ ಮತ್ತೆ ರಿವ್ಯಾಲ್ಯೂಷನ್ ಹೆಸರಿನಲ್ಲಿ ಇವತ್ತು ಹಣವನ್ನು ಲೂಟಿ ಮಾಡ್ತಾ ಇದೆ ಇವತ್ತು ಸರ್ಕಾರ. ಇವತ್ತು ಯೂನಿವರ್ಸಿಟಿಗಳು ನಾನು